तेरे इश्क में क्या से क्या हुआ ಮಾತೇ ಇಲ್ಲ. ಸೊ ನೋಡ್ರಿ, ರಾಂಜನಾದ ಆಫಿಷಿಯಲಿ ಒಂದು ಸೀಕ್ವಲ್ ಬಂದೈತಿ, ತೇರೆ ಇಷ್ಕ್ ಮೇ ಅಂತ ಹೇಳಿ. ಸೊ ರಾಂಜನಾ ಫಿಲ್ಮ್ ಅಷ್ಟು ಹಳೇದಿದ್ರು ಈಗಿಂತ ನಾನು ಹಿಟ್ ಆಕೈತಿ. ಆದರೆ ಈ ಫಿಲ್ಮ್ ಹಿಟ್ ಆಕೈತಿಲ್ಲೋ ಇವತ್ತೇನು ಬಿಡೋದಾಗ ಹೇಳ್ತೇನೆ ಬರ್ರಿ. ಸೊ ಬೈ ನೋಡ್ರಿ, ಫಿಲ್ಮ್ದಾಗ ನನಗೆ ಒಂದೇ ಒಂದು ಪಾಸಿಟಿವ್ ಅನ್ಸಿದೆ. ಏನಪ್ಪ ಅಂತಂದ್ರೆ AR ರೆಹಮಾನ್ ಅವ್ರದ್ದು ಮ್ಯೂಸಿಕ್. AR ರೆಹಮಾನ್ ಅವ್ರದ್ದು ಮ್ಯೂಸಿಕ್ ಯಾವುದೇ ಒಂದು ಹೊಲಸು ಸೀನ್ ಇದ್ರೂ ಫಿಲ್ಮ್ದಾಗ ಒಂದು ಸೀನ್ ಒಳಗೆ ಒಂದು ಲೈಫ್ ಆ್ಯಡ್ ಮಾಡ್ತೈತಿ. ಅಷ್ಟು ಚಲೋ ಮ್ಯೂಸಿಕ್ ಇತ್ತು. ಮತ್ತು ಮ್ಯೂಸಿಕ್ ಏನು ಬರೀ ತೇರೆ ಇಷ್ಕ್ ಮೇ ಅಂತ ಹೇಳಿ ಅದು ಒಂದೇ ಸಾಂಗ್ ಅಂದ್ರೆ ಇಡೀ ಪ್ರಮೋಷನ್ ಏನು ಮಾಡ್ಯಾರಲ್ಲ ಇವರು. ನಿಮ್ಮ 2 ತಾಸು 50 ನಿಮಿಷದ ಫಿಲ್ಮ್ ಐತಿ. ಎಷ್ಟು ಸ್ಲೋ ಅನಿಸೈತಿಲ್ಲ. 3.5 ತಾಸಿನ ಫಿಲ್ಮು ಅಷ್ಟು ಫಾಸ್ಟ್ ಅನಿಸ್ತೈತಿ. ಆದರೆ 2 ತಾಸು 50 ನಿಮಿಷದ ಫಿಲ್ಮ್ ಅಷ್ಟು ಸ್ಲೋ ಅನಿಸ್ತೈತಿ. ಅದಕ್ಕಪ್ಪ ಅಂತಂದ್ರೆ ಡೈಲಾಗ್ಸ್ ಇಷ್ಟು ಹಳೆ ಅನ್ನಿಸ್ತಾವೆ. ಇಷ್ಟು ಒನ್ ಟೈಪ್ ಆಫ್ ಕ್ರಿಂಜ್ ಅನ್ನಿಸ್ಬಿಡ್ತೇವೆ. ಅದಕ್ಕಪ್ಪ ಅಂತಂದ್ರೆ ಇಷ್ಟು ಭಾಳ ಹೆವಿ ಡೈಲಾಗ್ಸ್ ಅದಾವೆ. ಒಂದೊಂದು ಡೈಲಾಗ್ಸ್ ಚಲೋ ಅದಾವೆ. ಅದು ಭಾಳ ರೇರ್ ಬಂದಿರ್ತಾವೆ, 1 ಅಥವಾ 2 ಅಷ್ಟೇ ಅದಾವೆ. ಆದರೆ ಉಳ್ಕಿದ್ದೆಲ್ಲ ಡೈಲಾಗ್ಸ್ ಹೇಳ್ಕೊತ ಹೋಗಿರ್ತಾರೆ. ಒಂದು ಟೈಪ್ ಆಫ್ ಕ್ರಿಂಜ್ ಫೀಲ್ ಆಗಿಬಿಡ್ತೈತಿ. ಅಷ್ಟು ಹೆವಿ ಡೈಲಾಗ್ಸ್ ಅದಾವೆ. ಅದು ಹೆವಿ ಡೈಲಾಗ್ಸ್ ಒಂದೊಂದು ಸಲ ಲ್ಯಾಂಡ್ ಒಂದೊಂದು ಸಲ ಲ್ಯಾಂಡು ಆಗಂಗಿಲ್ಲ. ಧನುಷ್ 0.5x ಮಾತಾಡ್ತಾನೆ, ಆ ಟೈಪ್ ಅನ್ನಿಸ್ತೈತಿ. ಅದಕ್ಕಪ್ಪ ಅಂತಂದ್ರೆ ಇಷ್ಟು ಸ್ಲೋ ಮಾತಾಡ್ತಾನವ. ಅಗರ್ ಯೇ ಹಾತ್ ಉಠಾ ದೇ ತೋ ಕಿಸಿ ನಾ ಕಿಸಿ ಗಾಲ್ ಪೆ ತೋ ಮಾರ್ನಾ ಹಿ ಹೇ. ನಾ ಇಲ್ಲಿ ಸ್ಲೋ ಹೇಳತ್ತೀನಿ, ನನಗಿಂತ ಸ್ಲೋ ಧನುಷ್ ಹೇಳೋಣ. ಅದಕ್ಕೆ 2 ತಾಸು 50 ನಿಮಿಷ ಫೀಲ್ ಆಗೈತಿ. ಅದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಈಗಂತೂ ಲವ್ ಸ್ಟೋರಿ ಫಿಲ್ಮ್ದಾಗ ಟ್ರೆಂಡ್ ನಡೆದೈತಿ. ಸಯ್ಯಾರ ಆಯ್ತು, ಏಕ್ ದಿವಾನಿಕಿ ದಿವಾನಿ ಆಯ್ತು, ಅಂಥ ಹೊಲಸು ಫಿಲ್ಮು 100 ಕೋಟಿ ದಾಟೈತಿ. ಸಯ್ಯಾರ ಅಂತ ಚಲೋ ಫಿಲ್ಮು, ಒನ್ ಟೈಮ್ ವಾಚ್ ಫಿಲ್ಮ್ ಐತಿ, ಅದನ್ನು 500 ಕೋಟಿ ದಾಟೈತಿ. ಅದೇ ಒಂದು ಜಾನರ್ ಒಳಗೆ ಇವ್ರು ಮಾಡಿದ್ರೆ ಬೈ ಇವ್ರ ಲವ್ ಸ್ಟೋರಿ ನನಗೆ ರಿಲೇಟ್ ಆಗಲಿಲ್ಲ. ಎದಕ್ಕಪ್ಪ ಅಂತಂದ್ರೆ ತೇರೆ ಇಷ್ಕ್ ಮೇ ರಾಂಜನಾ ಏನೈತಲ್ಲ ಅದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೇನೆ. ಎದಕ್ಕಪ್ಪ ಅಂತಂದ್ರೆ ಸೋನಮ್ ಕಪೂರ್ ಮತ್ತು ಧನುಷ್ದ ಏನು ಅದ್ರೊಳಗೆ ಪರ್ಫಾರ್ಮೆನ್ಸ್ ಐತಲ್ಲ, ಸೋನಮ್ ಕಪೂರ್ ನಂಗೆ ಅನ್ಸ್ಬಿಟ್ಟು ಲಾಸ್ಟ್ ಫಿಲ್ಮ್ ಅದ್ರಾಗೆ ಆ್ಯಕ್ಟಿಂಗ್ ಮಾಡ್ಯಾಳ. ಅದಕ್ಕಿಂತ ನೆಕ್ಸ್ಟ್ ಯಾವುದೋ ಹೊಲಸು ಫಿಲ್ಮ್ ಮಾಡ್ಯಾಳ. ಆದ್ರೆ ಆ ಫಿಲ್ಮ್ ಒಳಗೆ ಏನು ಅಕ್ಕಿಂದ ಆ್ಯಕ್ಟಿಂಗ್ ಐತಿ ಮತ್ತು ಅವನದು ಆ್ಯಕ್ಟಿಂಗ್ ಐತಿ ಮತ್ತು ಆ ಫಿಲ್ಮ್ದಾಗ ಡೈಲಾಗ್ಸ್ ಏನಿದ್ದಲ್ಲ ಬೈ ತಾವು ಇಲ್ಲಿ ಮಟ್ಟ ಈ ಸದ್ ನೋಡಿದಂದ್ರೂ ನನಗೆ ಅದು ರಿಲೇಟ್ ಆಕೈತಿ. ಆದರೆ ಈ ಲವ್ ಸ್ಟೋರಿ ಒಟ್ಟೆ ರಿಲೇಟ್ ಆಗಂಗಿಲ್ಲ. ಭಾಳ ಒನ್ ಟೈಪ್ ಆಫ್ ಜೆನ್ಜಿ ಲವ್ ಸ್ಟೋರಿ ಐತಿ, ಅದ್ರ ಟಾಕ್ಸಿಕ್ ಲವ್ ಸ್ಟೋರಿ ಐತಿ. ಅದು ನನಗೆ ಇಷ್ಟ ಆಗಲಿಲ್ಲ. ಸೊ ಓವರ್ ಆಲ್ ಹೇಳೋದು ಏನಪ್ಪ ಅಂತಂದ್ರೆ ಫಿಲ್ಮ್ಗೆ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡೋಕೆ ಹೋಗ್ಬೇಡ್ರಿ. ಒನ್ ಟೈಮ್ ವಾಚ್ ಐತಿ, ನೀವು ನೋಡ್ರಿ. ಇಲ್ಕಂದ್ರೆ ನೆಟ್ಫ್ಲಿಕ್ಸ್ ಬರ್ತೈತಿ, ಇಲ್ಕಂದ್ರೆ ಯಾವ್ದು OTTದಾಗ ಬರ್ತೈತಿ, ಅಲ್ಲಿ ಹೋಗಿ ನೀವು ನೋಡ್ಬೋದ. AR ರೆಹಮಾನ್ ಅವ್ರ ಮ್ಯೂಸಿಕ್ ಒಂದು ಚಲೋ ಐತಿ, ನಾನು ಅದು ಹೇಳ್ತೀನಿ. ಇವತ್ತಿನ ರಿವ್ಯೂ ಇಲ್ಲೇ ಮುಗಿಸೋನು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀವೇನ್ರಿ ಫಿಲ್ಮ್ ನೋಡಿದ್ರಪ್ಪ ಅಂತಂದ್ರೆ ನಿಮಗೇನು ಅನಿಸ್ತದ ಪ್ಲೀಸ್ ಕಮೆಂಟ್ ಮಾಡಿರಿ.